ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ ಮುಗುಳಿ. 71ನೇ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ತವನಪ್ಪ ಅಷ್ಟಗಿ ಅವರ 64ನೇ ವರ್ಷದ ಹುಟ್ಟುಹಬ್ಬವನ್ನು ಪಕ್ಷದ ಮುಖಂಡರು, ಕಾರ್ಯಕರ್ತರು, ಬೆಂಬಲಿಗರು ಹಾಗೂ ತವನಪ್ಪ ಅಷ್ಟಗಿಯವರ ಅಭಿಮಾನಿಗಳ ಬಳಗದ ವತಿಯಿಂದ ಧಾರವಾಡ ನಗರದ ರಪಾಟಿ ಕಲ್ಯಾಣ ಮಂಟಪದಲ್ಲಿ ಭಾರಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮುರುಘಾ ಮಠದ ಸ್ವಾಮಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮೀಜಿಯವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಹಾಗೂ ಈ ಸಂದರ್ಭದಲ್ಲಿ ಮುಖಂಡರಾದ ದೀಪಕ್ ಚಿಂಚೋರಿ, NH ಕೋನರೆಡ್ಡಿ ಮತ್ತು ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಹಾಗೂ 71ನೇ ಮತಕ್ಷೇತ್ರದ ಎಲ್ಲ ರೈತ ಬಾಂಧವರು ಉಪಸ್ಥಿತರಿದ್ದು ತವನಪ್ಪ ಅಷ್ಟಗಿಯವರಿಗೆ ಶುಭ ಹಾರೈಸಿದರು. ಒಂದು ಪದ್ಯದಲ್ಲಿ ಬರೀತಾರೆ, ಸರ್ವವಿನಯದ ತುಂಬಿದ ಕೆಳ ಬಂದರು ಕಲ್ಯಾಣದ ಒಂದು ಪ್ರಸಂಗದ ಚಿತ್ರವನ್ನು ಬಹಳ ಅದ್ಭುತವಾಗಿ ಸಮೀರ್ ಕೈಯವರು ಬರೀತಾರೆ. ಸದುವಿನಯದ ತುಂಬಿದ ಕೊಳ, ಬಹುಶಃ ಸದುವಿನಯಕ್ಕೆ ತುಂಬಿದ ಕೂಡ ಯಾರು ಇದ್ರೆ ಅವರು ತವನಪ್ಪ ಅಷ್ಟೇ ಅವರು ಅಂತ ಮಾತನ್ನ ಇಲ್ಲಿ ನಾನು ಬಹಳಷ್ಟು ವಿಶೇಷವಾಗಿ ಹೇಳ್ತೀನಿ. ಮಾತನ್ನ ಅವರಲ್ಲಿ ಸದುವಿನಯ, ಆಮೇಲೆ ಅತ್ಯದ್ಭುತವಾಗಿರುವಂತೆ ಕಿಂಕರತ್ವ ಮತ್ತು ಜನಾನುರಾಗಿಗಳ ಅವರು ಹುಟ್ಟುಹಬ್ಬವನ್ನು ಇವತ್ತು ಎಲ್ಲರೂ ಸೇರಿ ಆಚರಿಸ್ತಾ ಇರೋದು ಬಹಳಷ್ಟು ಸಂತೋಷ. ಶತಂ ದಿವಸಗಳು ವರ್ಧಮಾನ, ಪ್ರತಿಯೊಬ್ಬರು ಅಖಂಡವಾಗಿ 3 ವರ್ಷಗಳ ಕಾಲ ಬದುಕಬೇಕಂತ. ಆಗ ಬ್ರಾಹ್ಮಣದಲ್ಲಿ ಯಾರು ಅದು ಕೂಡ 100 ವರ್ಷ ಬದುಕಾಗ ಅಂಥ ಬದುಕು ಅಲ್ಲ. ದೇಹೇವ ಜೀವಂತಿ ಮನಸೈವ ಜೀವಂತಿ. ಪ್ರತಿಯೊಬ್ಬ ವ್ಯಕ್ತಿಯು ಆತ್ಮಸಾಕ್ಷಿಯಾಗಿ ಮನಸಾಕ್ಷಿಯಾಗಿ ಬದುಕಬೇಕು. ಆತ್ಮಸಾಕ್ಷಿ ಮನಸಾಕ್ಷಿಯಾದ ಬದುಕು ಯಾರಾದರೂ ಇದ್ರೆ ಅವರು ತವನಪ್ಪ ಅಷ್ಟೇ ಅವರು ಮಾತನ್ನ ಇಲ್ಲಿ ಪ್ರಸ್ತುತಪಡಿಸಿ ಅಂಥವರು ಅಖಂಡವಾಗಿ ಶತಮುಖೀವ ಶರಣರಾಗ 100 ವರ್ಷಗಳ ಕಾಲಕ್ಕಾಗಿ ಬಾಳುವಂಥವರಾಗಿ ಅದಕ್ಕೆಲ್ಲ ಬಸವಣ್ಣ ಶರಣರ ಉಪಾಸವಾದಂಥ ಹಾರೈಸಿ ಇವತ್ತು 1 ಗಂಟೆಗೆ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ SK ಪಾಟೀಲ್ ಸಾಹೇಬರು ಭಾಗವಹಿಸಿಕೊಂಡಿದೆ. ಅದಕ್ಕೆ ನಾನೇ ಮೊದಲಾಗಿ ಮಾತನಾಡ್ತೇನೆ ಅಂತ ಮಾತನ್ನು ಹೇಳಿದ್ದೆ. ನನಗೆ SK ಅವರಿಗೆ ಬಹಳ ಹಳೆಯ ಸಂಬಂಧ, ವಿಶೇಷವಾಗಿ ನಮ್ಮ ತಾಲೂಕಿಗೆ ಅವರಿಗೆ ಬಹಳ ಅಭಿನವವಾದ ಸಂಬಂಧ. ಅವರು ಸ್ವಲ್ಪ ಶ್ರೀಮಂತರಾದದ್ದು ನಮ್ಮ ತಾಲೂಕಿನಿಂದ. ಯಾಕಂದ್ರೆ ಅವಾಗೆಲ್ಲ ಅಕ್ಕಿ ಕೊಡೋರಲ್ಲಿ ಅತಿ ಹೆಚ್ಚು ಅಕ್ಕಿ ಕೊಡೋದು ಧಾರವಾಡದಲ್ಲಿ ನೀವು ಹೇಳ್ಕೊಡ್ತಾರಲ್ಲ, ಆ ತಾಲೂಕಿನವರು ಕೊಡುವಂತ ಮನೆ ಅಂತೇಳಿ ಅವರಿಗೆ ಲಾಭವಾಗಿ ಆ ಲಕ್ಷ್ಮೀ ಪದ್ಮಾವತಿ ಒಳ್ಳೆಯದಾಗಿದ್ದ ಹೇಳಿಕೆ ಬಯಸ್ತಾನೆ. ಅದಕ್ಕೆ ಕೂಡ ಅಷ್ಟೇ ಅಲ್ಲ, ಅವರು ಶ್ರಮ ಬೆಳಿಗ್ಗೆ 6 ಮಾತ್ರ ಮನೆಗೆ ಭೇಟಿ ಇರ್ತಕ್ಕಂಥದ್ದು, ಕಲ್ಕಾರಿ ಇರ್ತಕ್ಕಂಥದ್ದು, ಬೇರೆ ಬೇರೆ ಜನರಿಗೆ ಇರ್ತಕ್ಕಂಥದ್ದು, ಸರ್ವಧರ್ಮದ ಬಗ್ಗೆ ವಿಶೇಷವಾದಂತ ಕಲ್ಪನೆ ಇಟ್ಕೊಂಡು ಕಾರ್ಯ ಮಾಡ್ತಕ್ಕಂಥ ಒಬ್ಬ ಜನನಾಯಕ ಇರ್ತಕ್ಕಂಥದ್ದು ಯಾರು ತವನಪ್ಪ ಅಷ್ಟಗಿಯವರು ಅಂತ ಹೇಳಿ ಬಹಳ ಪ್ರೀತಿಯಿಂದ ಹೇಳಿಕೆ ಬಯಸ್ತೇನೆ. ಅವರ ಹುಟ್ಟುಹಬ್ಬ ಅವರ ಜೀವನದಲ್ಲಿ ಒಳ್ಳೆಯದಾಗಲಿ. ಮತ್ತು ತವನಪ್ಪ ಮನೆ ಹಿಂದೆ ತಿಳ್ಕೊಳ್ಳೋಣ. ನಿಮ್ಮ ಮನೆಯವರು 50% ಇದ್ದಾಗ ಅವ್ರ ಸಮಾಧಾನ, ಅವ್ರ ಶಕ್ತಿ ಮನೆಯಾಗ ವಾಟಿ ಮಾತಾಡಿದ ಉತ್ತರ ಕರ್ನಾಟಕ ಮನೆ ಸುತ್ತ ಇರಬೇಕಾದ್ರೆ ಒಲಿ ಸುತ್ತ ಇರಬೇಕು. ಆ ಒಲಿ ಸುತ್ತ ಇದ್ದರೆ ನಿಮಗೆಲ್ಲ ಅದಕ್ಕೆ ಅವರು ಕೂಡ ದೊಡ್ಡ ಶಕ್ತಿ ಐತಿ, ನಿಮ್ಮ ಮಕ್ಕಳ ಶಕ್ತಿ ಐತಿ, ನಿಮ್ಮ ಮೊಮ್ಮಕ್ಕಳನ್ನ ಕಲ್ಪಿಸಿ ಎಲ್ಲ ಒಳ್ಳೆಯದಾಗಿ ಜೀವನದಾಗ ಇನ್ನೂ ಕೂಡ ಒಳ್ಳೆಯದಾಗಲಿ ಅಂತ ಶುಭಾರಂಭದಲ್ಲಿ ನಾನು 3 ಗಂಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರುತ್ತ ಇಲ್ಲಿ ನಿರ್ಗಮಿಸೋದು ಕೂಡ ಬಹಳ ಅವಶ್ಯಕ ಇರತಕ್ಕಂಥ ಮಾತನ್ನು ಹೇಳಿ ನಿಮಗೆ ವಿಶೇಷವಾದ ಮಾತನ್ನು ತುಂಬಿದ್ದೇನೆ. ಪದ್ಮಾವತಿ ಇಂಡಸ್ಟ್ರಿ ನಡೆಸ್ತಾರೆ. ಇವತ್ತು ಬಸವಣ್ಣನ ತತ್ವ ಬಹಳ ಮಂದಿ ಹೇಳ್ತಾರೆ, ಆದ್ರೆ ತವನಪ್ಪ ಅವ್ರ ಮಗ ಅಗದಿ ಬಸವಣ್ಣನ ತತ್ವ 24 ತಾಸು ಫಾಲೋ. ಯಾಕೆ ಹೇಳ್ಬೇಕಾಗ್ತದೆ ಅಂತಂದ್ರೆ
न जात पे न पात पे मोहर लगाओ काम पे ಅಂದ್ರೇನು ಜಾತಿ ಪಾತಿ ಏನೂ ಇಲ್ಲ. ರಾಹುಲ್ ಗಾಂಧಿ ಹೇಳಿದ್ರು ನೀವು ಹೊಡ್ರಿ ಸಿಕ್ಕ ಕೈ ಮೇಲೆ ಅಂತ ಹೇಳಿದ್ರು ರಾಜೀವ್ ಗಾಂಧಿ. ದಯವಿಟ್ಟು ದೇಶಕ್ಕೆ ಸನ್ಮಾನಕ್ಕೆ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಈ